ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮಶೆಟ್ಟಿ. ಕೊಗಟ್ನೂರು ಜಾತ್ರೆ ಭಕ್ತರಿಗೆ ಕತ್ತರಿ ಹಾಕುತ್ತಿರುವ ಪಂಚಾಯಿತಿ. ಕೊಗಟ್ನೂರು ಜಾತ್ರೆಗೆ ಬರುವ ಪ್ರತಿಯೊಬ್ಬ ಭಕ್ತರಿಗೆ 500 ರೂಪಾಯಿಯಂತೆ ಕೊಗಟ್ನೂರು ಪಂಚಾಯಿತಿಯವರು ವಸೂಲಿ ಮಾಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಸುಮಾರು 9 ರಿಂದ 10 ಲಕ್ಷ ಜನ ಬರುವ ಸಾಧ್ಯತೆ ಇದ್ದು, ಜಾತ್ರೆಗೆ ಕೇವಲ 5 ಲಕ್ಷ ರೂಪಾಯಿ ಖರ್ಚಾಗಬಹುದು ಎನ್ನಲಾಗಿದೆ. ಹಾಗಾದರೆ ಇನ್ನುಳಿದ ದುಡ್ಡು ಯಾರ ಪಾಲಾಗುವುದೋ ದೇವರೇ ಬಲ್ಲ. ಇನ್ನಾದರೂ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳುತ್ತಾರಾ? ಕಾದು ನೋಡಬೇಕಾಗಿದೆ. ನಾಳೆ ಬಂದ್ರೆ ಇಲ್ಲ ಇಲ್ಲೇ ಇರ್ತೀನಿ. ಹೇಗೆ ಬಂದ್ಬೇಕ ಅಲ್ಲಿ ಹೇಳ. ನಿಮ್ಗ ದುಡ್ಡು ವಸೂಲ್ ಮಾಡ್ಲಕ್ಕ ಯಾರು ಹೇಳ್ಯಾರ? ಗ್ರಾಮ ಪಂಚಾಯತಿ ತಾಲೂಕು ಡಿಸ್ಟ್ರಿಕ್ಟ್ ಅವ್ರು ಹೇಳ್ಯಾರ. ಏನಂತ ಹೇಳ್ಯಾರ? ಮನುಷ್ಯರಿಗೆ 5 ರೂಪಾಯಿ ಟಿಕೆಟ್ ರೀ. ಮತ್ತ ಆರ್ಡರ್ ಕಾಪಿ ತರ್ಕೊಂಡು ಎಂಟ್ರೆನ್ಸ್ ಫೀ ಅಂದ್ರೆ ಜನರಿಗೆ ಒಬ್ಬರಿಗೆ ಎಷ್ಟು ಅಂತ? ಪ್ರತಿಯೊಬ್ಬರಿಗೂ ಮಾಡ್ತೀರಾ? ಅಂದಾಜು ಎಷ್ಟು ಜನಸಂಖ್ಯೆ ಬರುತ್ತೆ ಇಲ್ಲಿ? ಎಷ್ಟು ರೀ? 1 ಲಕ್ಷ. ಎಷ್ಟು ಖರ್ಚಾಗುತ್ತೆ ನಿಮ್ಮ ಜಾತ್ರೆಗೆ? ಅದಕ್ಕೆ ನೀವೇನಾದ್ರೂ ಕ್ರಮ ಕೈಗೊಂಡಿದ್ರಾ? ಏನೂ ಇಲ್ಲ. ಪಿಡಿಒ ಅವ್ರು ಯಾರಿದ್ದಾರೆ ಇಲ್ಲಿ? ಯಾರು? EY ಕೋಳ್ಳೂರು. ಮತ್ತು ಅಧ್ಯಕ್ಷರು ಯಾರು? ಸವಿತಾ ಹೊನವಾಡ. ಉಪಾಧ್ಯಕ್ಷರು ಕಾಂತಪ್ಪ ಮಾದರ್. ತಮ್ಮ ಹೆಸರು? ಏನು? ಎಷ್ಟು ಮಂದಿ ಮೆಂಬರ್ಸ್ ಇದ್ದಾರೆ ಕೊಗಟ್ನೂರು ಗ್ರಾಮ? ಸರ್ ಹೇಳಿ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀರಾ. ನೀವು ಕಮಿಟಿ ಅವರಾ? ಯಾವ ಕಮಿಟಿ ಇದು? ಯಲ್ಲಮ್ಮ ಜಾತ್ರೆ ಕಮಿಟಿ ಅವರು. ಯಾವ ಸ್ಥಾನದಲ್ಲಿದ್ದೀರಾ ನೀವು? ತಮ್ಮ ಹೆಸರು? ತಾವು? ಯಾವ ಕಾರ್ಯದರ್ಶಿನಾ? ಏನೇನು ಮೂಲ ಸೌಕರ್ಯ ಮಾಡ್ತೀರಾ ಇಲ್ಲಿ? ನಾವು ಇಲ್ಲಿ ಜಾತ್ರೆ ಪೂರ್ವಭಾವಿ ಒಂದು ಮೀಟಿಂಗ್ ಮಾಡಿ ತಾಲೂಕಾಡಳಿತ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಒಂದು ಮೀಟಿಂಗ್ ಮಾಡಿ ಡಿಪಾರ್ಟ್ಮೆಂಟ್ಗಳನ್ನು ನಾವು ಮಾಡ್ತೀವಿ. ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ, ಸ್ವಚ್ಛತೆ, PWD, ರಸ್ತೆಗಳ ಖರ್ಚಾಗ್ಬೋದು ನಿಮ್ಮ ಕಮಿಟಿಯಿಂದ? ನಮ್ಮ ಕಮಿಟಿಯಿಂದ 2.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಬೇರೆ ಬೇರೆ ಇಲಾಖೆಗಳಿಂದ ಎಲ್ಲ ಸೇರಿ ಒಂದು 10 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಎಷ್ಟು? 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿವರೆಗೂ ಖರ್ಚಾಗ್ಬೋದು ಅಂದಾಜು. ಪಾರ್ಕಿಂಗ್ ವ್ಯವಸ್ಥೆ ಹೆಂಗಿದೆ ಇಲ್ಲಿ? ಪಾರ್ಕಿಂಗ್ ವ್ಯವಸ್ಥೆ ಪ್ರೈವೇಟ್ನವರಿಗೆ ಟೆಂಡರ್ ಕೊಟ್ಟು ಅವರ ಮುಖಾಂತರ ಮಾಡ್ತೇವೆ. ಟೆಂಡರ್ ಕೊಟ್ಟಿದ್ದೀರಾ? ಇದು ಪ್ರತಿ ವರ್ಷನಾ ಇಲ್ಲ ಬರೀ ಜಾತ್ರೆಗೆ? ವೈಯಕ್ತಿಕವಾಗಿ ತಮ್ಮ ಹೊಲಗಳಲ್ಲಿ ಅವರು ಕೂಡ ಪಾರ್ಕಿಂಗ್ ಮಾಡ್ಕೊಂಡಾರೆ, ಹೊಲದ ಓನರ್. ನೀರಿನ ಸೌಕರ್ಯ ಎಲ್ಲ ಇದೆಯಾ? ಎಲ್ಲ ಇದೆ. ಎಲ್ಲವಿದೆಯಾ? ಊಟದ ವ್ಯವಸ್ಥೆ ಏನಾದ್ರು ಮಾಡ್ತೀರಾ ಜನರಿಗೆ? ಬಂದಂತ ಜನರಿಗೆ ಏನಿಲ್ಲ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220,
8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.